ಬಲಪಡಿಸು. ಈ ಒಂದು ಸರ್, ಹಲೋ. ಥ್ಯಾಂಕ್ ಯು ಸರ್. ವಂದನೆಗಳು ಪ್ರಾರ್ಥನೆಗಾಗಿ. ಇನ್ನು ಸ್ವಲ್ಪ ಇದೆ. ಮದುವೆ ಕಟ್ಟಾಯ್ತು, ಕ್ಷಮಿಸಿ. ಮೋಹನಾಥನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳುವಂತಹ ಬೋಧಕರನ್ನು ಆಶ್ರಯಿಸಲದೆ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತಾದಿಗಳನ್ನು ಆಶ್ರಯಿಸಿ ಬಲಪಡಿಸಿ ಸಭೆಗೆ ಆಶ್ರಯಿಸುತ್ತೇವೆ. ಹೌದು ಸ್ವಾಮಿ, ನಿನ್ನ ಅಪಾರದ ಪ್ರೀತಿಯಿಂದ ಸಂರಕ್ಷಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಸದಾಕಾಲನು ಎಚ್ಚರವಾಗಿದ್ದು ನಿನ್ನ ನಾಮವನ್ನು ಸೃಷ್ಟಿ ಕೊಂಡಾಡುವಂತೆ ನಮ್ಮ ಹಬ್ಬವನ್ನು ಬಲಪಡಿಸುವಂತೆ, ಇದರಿಂದ ಅನೇಕರಿಗೆ ಪ್ರಯೋಜನವಾಗಿರೋ ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಳ್ಳುವಂತೆ ಬಲಪಡಿಸಿ ಈ ಮಠವನ್ನು ನಡೆಸುವಂತಹ ಪ್ರತಿಯೊಬ್ಬರನ್ನು ಆಶ್ರಯಿಸಿ ಸಂರಕ್ಷಿ ಕಾಯ್ತಾ ಬರಬೇಕೆಂದು ಪ್ರಭು ರಕ್ಷಕರಾಗಿರುವ ಕಾರ್ಯಕರ್ತನು ಹಾಗೂ ಮಹಾಪರಿಷದನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಂತ ವಿಜಯಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಾವು ಒಂದು ಕೀರ್ತನೆಯನ್ನು ಹಾಡಿಕೊಳ್ಳುವಾಗ 379ನೇ ಕೀರ್ತನೆ, ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಈ ಕೀರ್ತನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ದೇವರ ವಾಕ್ಯವನ್ನು ಕೇಳಕ್ಕೆ ನಾವು ಹೋಗೋಣ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ಆಲಸ್ಯವು. ನಿನ್ನ ಚಿಂತೆಯ ನಿನ್ನ ದುಃಖವ ಆತನಿಗೊಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವನು. ನಿನ್ನ ಚಿಂತೆಯ ನಿನ್ನ ದುಃಖವ ಆತನಿಗೊಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಸೆ ಬಿಟ್ಟು ಈಗಲೇ ಸ್ವೀಕರಿಸು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಸೆ ಬಿಟ್ಟು ಆತನ ಸ್ವೀಕರಿಸು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು, ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು.
ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು, ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನ್ನೇ, ಯಾತಕ್ಕೆ ತಾಮಸವು. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಕರ್ತನ ಕೃಪೆಯಿಂದ ಪ್ರತಿದಿನ ಮುಂಜಾನೆ ವೇಳೆಯಲ್ಲಿ ದೇವರ ಮಕ್ಕಳಾದ ನಾವು ಆತನ ಸನ್ನಿಧಾನಕ್ಕೆ ಬರುವಾಗ ದಾವೀದನ ಕೀರ್ತನೆಗಳಲ್ಲಿ ಅನೇಕ ಕೀರ್ತನೆಗಳು ಕರ್ತನು ನಮಗೆ ಮಾಡುವ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಬಲಪಡಿಸುತ್ತಾ ಆತನ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ನೀಡುತ್ತಾ ಭರವಸೆ ಉಳ್ಳವರಾಗಿ ಮುಂದೆ ಸಾಗಲು ನಮಗೆ ಧೈರ್ಯವನ್ನು ಬಲವನ್ನು ನೀಡುವಂತವನಾಗಿದ್ದಾನೆ. ಕೀರ್ತನೆಗಳು ಪ್ರತಿಯೊಂದು ಕೀರ್ತನೆಯಲ್ಲಿಯೂ ದೇವರ ನಡೆಸುವಿಕೆಯನ್ನ ಅನುಭವಿಸಿದಂತ ಅನುಭವವನ್ನ ಪ್ರತಿಯೊಬ್ಬ ಭಕ್ತರ ಜೀವಿತಕ್ಕೆ ದೇವರ ಆತ್ಮನು ತಿಳಿಸುವುದನ್ನ ಬಯಸುವಂತವನಾಗಿದ್ದಾನೆ. ದೇವರ ನಡೆಸುವಿಕೆಗಳನ್ನ ಅನುಭವಿಸಿದಂತ ದೇವರ ಮಕ್ಕಳ ಬಲವಾದ ಸಾಕ್ಷಿಯನ್ನ ನಮ್ಮ ಮುಂದೆ ಇಡುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ 118ನೇ ಕೀರ್ತನೆಯಲ್ಲಿ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. 5ನೇ ವಚನದಲ್ಲಿ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ದೇವರ ಮಕ್ಕಳು ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ಇಕ್ಕಟ್ಟುಗಳಲ್ಲಿ ಆತನಿಗೆ ಮೊರೆ ಇಡುವಂತವರಾಗಿದ್ದಾರೆ. ಯಾಕಂತಂದ್ರೆ ಈ ಕೊನೆಯ ಕಾಲವು ಇಕ್ಕಟ್ಟಾದಂತ ಸಮಯವಾಗಿದೆ. ಯಾಕೋಬನ ಇಕ್ಕಟ್ಟನ್ನ ಅನುಭವಿಸುವಂತ ಗಳಿಗೆಗಳನ್ನ ಈ ಭೂಮಿ ಎದುರಿಸುವಂತದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಈ ಲೋಕಕ್ಕೆ ಮುಂದೆ ಬರುವಂತ ಇಕ್ಕಟ್ಟಿನ ಕಾಲದ ಬಗ್ಗೆ ತಿಳಿಸಿದನು. ಇದು ಪ್ರಸವ ವೇದನೆಯ ಸಮಯ ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರಸವ ವೇದನೆಯ ಸಮಯವು ಉಂಟಾಗುವುದು ಎಂಬುದಾಗಿ 24ನೇ ಅಧ್ಯಾಯ ಮತ್ತಾಯ ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಸವ ವೇದನೆ ಬಹಳ ಇಕ್ಕಟ್ಟಿನ ಸಮಯ, ಕಷ್ಟದ ಸಮಯ, ಸಂಕಟದ ಸಮಯ. ಈ ಲೋಕದಲ್ಲಿ ಎಂದು ಅನುಭವಿಸಲಾರದಂತ ನೋವನ್ನ ಅನುಭವಿಸುವಂತ ಸಮಯ ಈ ಕೊನೆಯ ಕಾಲದ ಸಮಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ ದೇವರ ಮಕ್ಕಳಿಗೆ ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಕೊನೆಯ ಕಾಲವು ಇಕ್ಕಟ್ಟಿನ ಕಾಲವಾಗಿದೆ. ಈ ಇಕ್ಕಟ್ಟಿನ ಕಾಲಗಳಲ್ಲಿ ನಾವು ಇದನ್ನ ದಾಟಿ ನಮಗಿರುವ ನಂಬಿಕೆಯನ್ನ ಉಳಿಸಿಕೊಂಡು ದೇವರ ಬರೋಣವನ್ನ ಎದುರು ನೋಡಬೇಕಾದ್ರೆ ನಮಗೆ ಬೇಕಾಗಿರುವಂತದ್ದು ನಂಬಿಕೆ ಎಂಬುದಾಗಿ ನಾವು ನೋಡುತ್ತೇವೆ. 24ನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ ಅಲ್ಲಿ ಹೀಗೆ ತಿಳಿಸುವಂತವನಾಗಿದ್ದಾನೆ. 24ನೇ ಅಧ್ಯಾಯ 3ನೇ ವಚನದಿಂದ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು.
ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ದೇವರ ವಾಕ್ಯ ಭಾಗದಲ್ಲಿ ಇಕ್ಕಟ್ಟಿನ ಕಾಲಗಳು ಸಂಭವಿಸುವಾಗ ಹೇಗೆ ಅವುಗಳು ನಮ್ಮನ್ನ ಭಯಪಡಿಸುವಂತವುಗಳಾಗಿವೆ, ಎಂತಹ ಭಯ ಆತಂಕಗಳಿಗೆ ನಾವು ಒಳಗಾಗಬಹುದು ಎಂಬುವಂತ ಸತ್ಯವನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಸಮಯ. ದೇವರ ವಾಕ್ಯದಲ್ಲಿ ಕೊನೆ ಕಾಲದ ವಿಷಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಆದಿಯಿಂದಲೂ ಈ ಎಚ್ಚರಿಕೆಯ ಸಂದೇಶವನ್ನ ಕೊಡುತ್ತಾ ಬರುವಂತವನಾಗಿದ್ದಾನೆ. ದೇವರ ಪ್ರತಿಯೊಂದು ಎಚ್ಚರಿಕೆಯ ಸಂದೇಶವು ನಮ್ಮ ಜೀವಿತದಲ್ಲಿ ಆತನಿಗೆ ಭಯಪಡುವವರಾಗಿ, ಆತನ ಮೇಲೆ ವಿಶ್ವಾಸವಿಟ್ಟು ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳುವಂತ ಹೋರಾಟವನ್ನ ಮಾಡಲು ಕರ್ತನು ಎಲ್ಲಾ ಕಾಲಕ್ಕೂ ಎಲ್ಲಾ ಸಮಯದಲ್ಲಿಯೂ ತನ್ನ ಮಕ್ಕಳ ಜೀವಿತದಲ್ಲಿ ಕರೆಯನ್ನ ಕೊಡುವಂತನಾಗಿದ್ದಾನೆ. ದೇವರ ಸೇವೆಯಲ್ಲಿ, ದೇವರ ನಂಬಿಕೆಯಲ್ಲಿ ಜೀವಿಸುವಂತ ದೇವರ ಮಕ್ಕಳು ದೇವರ ವಾಗ್ದಾನಗಳನ್ನ ನಂಬಿ ಬದುಕುವಂತವರಾಗಿದ್ದಾರೆ. ಅನೇಕ ಸಾರಿ ದಾವೀದನು ನಂಬಿಕೆಯನ್ನು ವ್ಯಕ್ತಪಡಿಸುವಾಗ ಆತನ ನಂಬಿಕೆಯು ಬಹು ಬಲವುಳ್ಳದ್ದಾಗಿಯೂ ನಂಬುವಂತವರಿಗೆ ಬಲವನ್ನು ನೀಡುವಂತದ್ದಾಗಿಯೂ ಇರುವಂತದ್ದನ್ನ ಕೀರ್ತನೆಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನು ಹೀಗೆ ಬರೆಯುತ್ತಾನೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಈ ಭೂಮಿ ಮೇಲೆ ದೇವರ ಕೃಪೆಯನ್ನ ಅರಿತವರಾದರು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುವಂತವರಾಗ್ತಾರೆ. ಯಾರಿಗೆ ದೇವರ ಕೃಪೆಯ ಮೇಲೆ ಭರವಸೆ ಇರುವುದಿಲ್ಲವೋ ಅವರಿಗೆ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ, ವಿಶ್ವಾಸ ಇರುವುದಿಲ್ಲ, ಮತ್ತು ದೇವರ ನಡೆಸುವಿಕೆಗೆ ತಮ್ಮನ್ನ ಒಪ್ಪಿಸಿಕೊಳ್ಳುವುದಿಲ್ಲ. ದೇವರ ಕೃಪೆ ಮಾತ್ರ ಈ ಭೂಮಿ ಮೇಲೆ ಮನುಷ್ಯನನ್ನ ಎಲ್ಲಾ ವಿಧವಾದಂತ ಇಕ್ಕಟ್ಟಿನಿಂದ ತಪ್ಪಿಸಿ, ಕೇಡಿನ ಬಲದಿಂದ, ಕೇಡಿನ ಮಾರ್ಗದಿಂದ ತಪ್ಪಿಸಿ ಈ ಭೂಮಿ ಮೇಲೆ ದೇವರ ನಂಬಿಕೆಯನ್ನ ಅನುಭವಿಸುವಾಗ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲು ಸಹಾಯ ಮಾಡುವಂಥದ್ದಾಗಿರುತ್ತದೆ. ಆತನು ಬರೀತಾನೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ನಂಬುವವರಿಗೆ ಮಾತ್ರ ಈ ಅನುಭವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಕೀರ್ತನೆಗಾರನು 23ನೇ ಕೀರ್ತನೆಯಲ್ಲಿ ಮಾತುಗಳನ್ನ ಬರೀತಾನೆ: ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು
ಯೆಹೋವನ ಮಂದಿರದಲ್ಲಿ ವಾಸಿಸುವನು ಎಂಬುದಾಗಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರನ್ನ ಆಶ್ರಯಿಸಿದಂತ, ದೇವರ ಕೃಪೆಯನ್ನ ಆಶ್ರಯಿಸಿದಂತ, ದೇವರ ಮೇಲೆ ಪೂರ್ಣವಾದ ಭರವಸೆ ಇಟ್ಟು ಜೀವಿಸಿದಂತ ಭಕ್ತನ ಜೀವಿತದಲ್ಲಿ ದೇವರ ಕಾರ್ಯಗಳು ನೆರವೇರಿದಾಗ ಆಗುವಂತ ಸಂಭವನೆಗಳನ್ನ ತಿಳಿಸುವಂತವನಾಗಿದ್ದಾನೆ. ಆತನ ಅನುಭವ ಈ ಭೂಮಿ ಮೇಲೆ ಹೇಗಿರುತ್ತದೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಆತನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ದೇವರ ಮೇಲಣ ನಂಬಿಕೆಯು ನಮ್ಮ ಜೀವಿತದಲ್ಲಿ ಉನ್ನತವಾದಂತ ಅನುಭವವನ್ನ ಪಡೆದುಕೊಳ್ಳಬೇಕಾದ್ರೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಂತ ಸಮಯದಲ್ಲಿ ನಮ್ಮನ್ನು ಸೃಷ್ಟಿಕರ್ತನ ಕೃಪೆಯನ್ನ ಆಶ್ರಯಿಸಿದವರಾಗಿ ಆತನ ಮೇಲೆ ನಂಬಿಕೊಳ್ಳುವುದು, ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ನಾವು ನೋಡ್ತೇವೆ. ಆತನು ಬರಿತಾನೆ, ಯೆಹೋವನು ನಮಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು. ಯೆಹೋವನು ನನಗಿದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಇಕ್ಕಟ್ಟಿನ ಸಮಯಗಳು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಂತ ಅನುಭವಗಳು ನಮಗೆ ಎದುರಾಗುವಾಗ ನಾವು ಯೇಸು ಕ್ರಿಸ್ತನನ್ನ, ನಮ್ಮನ್ನು ಸೃಷ್ಟಿಸಿದಂತ ತಂದೆಯಾದ ದೇವರನ್ನ ನಂಬಿ ಆತನ ಕೃಪೆಯನ್ನ ಆಶ್ರಯಿಸಿ ಆತನ ಬಲಕ್ಕಾಗಿ ಹಂಬಲಿಸುವುದು, ಆತನ ಬಲದಲ್ಲಿ ಜೀವಿಸುವುದು ಅಗತ್ಯವಾಗಿದೆ. ಯಾರು ಇಂಥ ಒಂದು ಬಲವಾದ ನಂಬಿಕೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಇಂಥ ಇಕ್ಕಟ್ಟುಗಳ ಸಮಯಗಳಲ್ಲಿ ದೇವರ ಮೇಲೆ ಆತುಕೊಂಡು ಬದುಕುತ್ತಾರೋ ಅವರಿಗೆ ಮಾತ್ರ ಇಂಥ ಅನುಭವಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಯೆರೆಮೀಯನು ಬರೀತಾನೆ, ಯೆರೆಮೀಯನ ಪ್ರವಾದನೆ 17ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ನಮ್ಮ ಸತ್ಯವೇದದಲ್ಲಿ ಯೆರೆಮೀಯನು ಬರೆದಂತ ಪ್ರವಾದನೆ 17ನೇ ಅಧ್ಯಾಯಕ್ಕೆ ನಾವು ನೋಡುವಾಗ ಅಲ್ಲಿ ಹೀಗೆ ಬರೀತಾನೆ, 5ರಿಂದ 8 ವಚನಗಳ ತನಕ. ಯೆಹೋವನು ಹೀಗೆ ಅನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸಿದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಾಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಈ ಭೂಮಿಯ ಮೇಲೆ ದೇವರನ್ನ ನಂಬಿ ಆತನ ಕೃಪಾಶ್ರಯದ ಬಲದಲ್ಲಿ ಆತುಕೊಂಡು ಜೀವಿಸುವಂತ ದೇವರ ಮಕ್ಕಳು ಅವರ ಜೀವಿತದಲ್ಲಿ ಆಗುವ ಅನುಭವವನ್ನ, ದೇವರ ನಡೆಸುವಿಕೆಯನ್ನ ಯೆರೆಮೀಯನು ತಿಳಿಸುವಂತವನಾಗಿದ್ದಾನೆ. ದಾಗೆಗೆ ಭಯಪಡದೆ, ಇಕ್ಕಟ್ಟಿನ ಸಮಯದಲ್ಲಿ ಹೆದರದೆ, ಕಾರ್ಗತ್ತಲಿನ ಕಣಿವೆಯನ್ನ ದಾಟುವಂತ ಸಮಯದಲ್ಲಿ ಹೆದರದೆ ದೇವರ ಬಲದಲ್ಲಿ ಜೀವಿಸುವಂತ ಕೃಪೆಯನ್ನ ದೇವರು ನೀಡುವಂತವನಾಗಿದ್ದಾನೆ. ಇನ್ನೇನು ನಮ್ಮ ಕತೆ ಮುಗಿದು ಹೋಯಿತು, ನಾವು ಬದುಕುವುದಕ್ಕೆ ಸಾಧ್ಯವಿಲ್ಲ, ಈ ಲೋಕದಲ್ಲಿ ಜೀವಿಸಲಿಕ್ಕೆ ಮುಂದೆ ಮಾರ್ಗಗಳಿಲ್ಲ, ನಮ್ಮ ಪರಿಸ್ಥಿತಿಯಿಂದ ನಾವು ದಾಟಿ ಮುಂದೆ ಹೋಗುವುದಕ್ಕಾಗುವುದಿಲ್ಲ ಎನ್ನುವಂತ ಕೊನೆಯ ಕ್ಷಣಗಳನ್ನ ಎದುರಿಸುವಂತ ಸಂದರ್ಭದಲ್ಲಿಯೂ ದೇವರ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆಯಿಂದ ದೇವರ ಸಹಾಯಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸುತ್ತಾ
ದೇವರ ಸಹಾಯವನ್ನ ಎದುರು ನೋಡುವಂತ ಆ ನಂಬಿಕೆಯ ಜೀವಿತಕ್ಕೆ ದೇವರು ಕೊಡುವಂತ ಭರವಸೆಯ ಮಾತುಗಳು ಹಾಗೂ ಆ ಕ್ಷಣವನ್ನ ದಾಟಿದ ಮೇಲೆ ಅದರ ಅನುಭವವನ್ನ ಅನುಭವಿಸುವಂತ ಆನಂದವು ಹೇಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂತದ್ದಾಗಿ ನಾವು ನೋಡ್ತೇವೆ. ಪ್ರಸವ ವೇದನೆಯಲ್ಲಿ ಒಬ್ಬ ತಾಯಿ ಸಹಿಸಲಾರದಂತ ನೋವನ್ನ ಅನುಭವಿಸಿ ಆ ಕ್ಷಣವು ದಾಟಿದಾಗ ದೇವರು ತನಗೆ ಕೊಟ್ಟಂತ ಉನ್ನತವಾದಂತ ಆಶೀರ್ವಾದವನ್ನ ಕಣ್ಣಾರೆ ಕಂಡು ಆ ನೋವನ್ನ ಮರೆತು ಬಿಡುವಂತವಳಾಗಿದ್ದ. ಕೊನೆ ಕಾಲದಲ್ಲಿ ದೇವರ ಮಕ್ಕಳ ಜೀವಿತ ಕೂಡ ಹಾಗೆ ಇರುವಂತದ್ದಾಗಿದೆ. ಈ ಕಷ್ಟಗಳನ್ನ, ಈ ಸಂಕಟಗಳನ್ನ ದಾಟಿ ಹೋದ ಮೇಲೆ ನಮ್ಮ ಅನುಭವ ದಾವೀದನಂತೆ ಇರ್ತದೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಈ ಕೊನೆ ಕಾಲದಲ್ಲಿ ಇಕ್ಕಟ್ಟುಗಳು ನಮ್ಮನ್ನು ಹೆದರಿಸುವಂತ ಸಂಗತಿಗಳೇ ಹೆಚ್ಚು. ಬದುಕುವುದಕ್ಕೆ ಮುಂದಿರುವಂತ ಕ್ಷಣಗಳು ದುಸ್ತರವಾಗಿರುವುದು ಎನ್ನುವಂತ ಭಯವನ್ನ ಹುಟ್ಟಿಸುವಂತ ವಾತಾವರಣಗಳೇ ಹೆಚ್ಚಾಗುವಂತವುಗಳಾಗಿವೆ. ಎಲ್ಲಿ ನಾವು ಹೋಗಬೇಕಾದರೂ, ಏನನ್ನ ಮಾಡಬೇಕಾದರೂ ಪ್ರತಿಯೊಬ್ಬ ಮನುಷ್ಯನು ಭಯ ಪಡುವಂತ ಸ್ಥಿತಿಗತಿಗಳು ಈ ಲೋಕದಲ್ಲಿ ಎಲ್ಲಾ ಕಡೆ ತುಂಬಿ ತುಳುಕುತ್ತಾ ಬಂದಿವೆ. ಇವುಗಳೆಲ್ಲವನ್ನು ನಡೆಯುವಾಗ ಈ ಲೋಕದ ಅಂತ್ಯವು ಬಂದಿದೆ ಎಂತಕ್ಕಂಥ ಎಚ್ಚರಿಕೆಯನ್ನ ದೇವರ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಈ ಎಲ್ಲ ಭಯಂಕರವಾದಂತ ಸಂಕಷ್ಟಗಳಲ್ಲಿ ಬದುಕುತ್ತಿರುವ ಮಾನವನಿಗೆ ಇರುವಂತ ಭರವಸೆ ದೇವರು ಮಾತ್ರ. ಯಾರು ದೇವರಲ್ಲಿ ಭರವಸವಿಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ಆತನ ನಡೆಸುವಿಕೆಗಳಲ್ಲಿ ಭರವಸೆಯುಳ್ಳವರಾಗಿ ಆತನನ್ನ ಆಶ್ರಯಿಸಿ ಆತನನ್ನ ಹಂಬಲಿಸಿ ಆತನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಭಯದಿಂದ ಯಥಾರ್ಥವಾಗಿ ಮೊರೆ ಇಡುವಂತವರಾಗಿರ್ತಾರೋ ಅಂತವರ ಪ್ರಾರ್ಥನೆಯನ್ನ ಆತನು ಲಾಲಿಸುವಂತವನು ಆಗಿದ್ದಾನೆ. ಮತ್ತು ಇಂಥ ಪ್ರಸವ ವೇದನೆಯ ಸಂಕಟಗಳನ್ನ ಎದುರಿಸುವಂತ ತನ್ನ ಮಕ್ಕಳಿಗೆ ವಿಶೇಷವಾದ ರಕ್ಷಣೆಯನ್ನ ತೋರಿಸುವಂತವನಾಗಿದ್ದಾನೆ. ಮತ್ತು ಎಲ್ಲಾ ಭಯದಿಂದ, ಎಲ್ಲಾ ಆತಂಕದಿಂದ, ಸಂಕಷ್ಟದಿಂದ, ಎಂತಹ ವಿಧವಾದಂತ ಸಮಸ್ಯೆಗಳಿದ್ದರೂ ಅವುಗಳಿಂದ ನಮ್ಮನ್ನು ಪಾರು ಮಾಡಿ ತನ್ನ ಬಲದಲ್ಲಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಮತ್ತು ಆತನು ನಮ್ಮನ್ನ ಸಂರಕ್ಷಿಸಿದಂತ ಆ ಕ್ಷಣವು ನಮ್ಮ ಜೀವಿತದಲ್ಲಿ ಉನ್ನತವಾದಂತ, ಶ್ರೇಷ್ಠವಾದಂತ, ಮರೆಯಲಾಗದಂತ ಮತ್ತು ಆ ಸಮಯವನ್ನ ದೇವರು ಕಾಪಾಡಿದಂತ ಆ ಒಂದು ಸಂಗತಿಯನ್ನ ಇತರರಿಗೆ ಹೇಳದೆ ಬಚ್ಚಿಟ್ಟುಕೊಳ್ಳುವಂತ ಜನರು ನಾವಾಗಿರದೆ, ಆತನು ನಮ್ಮನ್ನು ರಕ್ಷಿಸಿದಂತ, ನಮಗಾಗಿ ಮಾಡಿದಂತ ಉನ್ನತವಾದ ಕಾರ್ಯಗಳನ್ನ ಈ ಭೂಮಿ ಮೇಲೆ ಸಂಕಷ್ಟದಲ್ಲಿರುವಂತ ಜನರಿಗೆ ದೇವರ ಮೇಲೆ ಭರವಸೆ ಇಟ್ಟು ನಮ್ಮ ಹಾಗೆ ಅವರು ಸಹ ಈ ಒಂದು ದೇವರ ಕಾಪಾಡುವಿಕೆಯ ಅನುಭವವನ್ನು ಹೊಂದಿ ನಮಗಾದಂತ ಸಂತೋಷದಲ್ಲಿ ಅವರು ಪಾಲು ಹೊಂದುವಂತೆ ನಮ್ಮನ್ನ ನಡೆಸುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳ ಅನುಭವ ಇದಾಗಬೇಕಾಗ್ತದೆ. ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳನ್ನ ನೋಡುವಾಗ ನಾವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಮತ್ತು ನಾವು ನಮ್ಮ ಕುಟುಂಬ ಮಕ್ಕಳು ಇಂಥ ಅನುಭವವನ್ನ ಅನುಭವಿಸಲಿಕ್ಕೆ ದೇವರು ನಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾರೆ. ಆದ್ರೆ ನಮಗೆ ಬೇಕಾಗಿರುವಂಥದ್ದು ಇಂಥ ಅನುಭವವನ್ನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ನಾವು ಬಲವಾದ ನಂಬಿಕೆಯಲ್ಲಿ ಬದುಕಬೇಕಾಗುವಂಥದ್ದಾಗಿದೆ. ಈ ಕೊನೆ ಕಾಲದಲ್ಲಿ ನಮ್ಮನ್ನ ಹೆದರಿಸುವಂತ ಸಂಗತಿಗಳು ಏನೇನು ನಡೆದರೂ ದೇವರ ವಾಕ್ಯದಲ್ಲಿ ಬದುಕುತ್ತಿರುವ ನಾವು ದೇವರ ಮೇಲೆ ನಮಗೆ
ಆತನನ್ನು ಆಶ್ರಯಿಸುವುದಕ್ಕೆ ಕೊಡಲ್ಪಟ್ಟಂತ ನಂಬಿಕೆಯು ದಿನದಿಂದ ದಿನಕ್ಕೆ ಬಲವಾಗುತ್ತಾ ಇನ್ನಷ್ಟು ದೇವರ ಸನ್ನಿಧಾನಕ್ಕೆ ನಮ್ಮನ್ನ ನಡೆಸಬೇಕಾಗಿದೆ. ಪ್ರತಿದಿನ ದೇವರ ಮಕ್ಕಳು ಆತನ ದರ್ಶನವನ್ನ ಬಯಸುವುದಾದರೆ ಆತನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ನಂಬಿಕೆಯಲ್ಲಿ ಹೆಚ್ಚಿಸಿ ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ ಮಾಡುವಂತವನಾಗಿದ್ದಾನೆ. 23ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ತಿಳಿಸ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ದೇವರ ವಾಕ್ಯದ ಮೇಲಿನ ನಂಬಿಕೆಯು ಮಾತ್ರ ಈ ಕಷ್ಟ ಸಂಕಟಗಳ ಕಾಲಗಳಲ್ಲಿ ದಾಟಿ ಹೋಗುವಾಗ ನಮಗೆ ಧೈರ್ಯವಾಗಿ, ನಮಗೆ ದೊಣ್ಣೆಯಾಗಿ, ಕೋಲಾಗಿ, ನಮಗೆ ಆಧಾರವಾಗಿದ್ದು ನಮ್ಮನ್ನು ಕೈ ಹಿಡಿದು ನಡೆಸುವಂತವುಗಳಾಗಿ. ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ನಮ್ಮ ಎದುರುಗಡೆ ನಡೆಯುವಂತ ಪ್ರತಿಯೊಂದು ಘಟನೆಗಳನ್ನ ನಾವು ನೋಡುವಾಗ ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಳ್ಳದೆ ದೇವರ ಮೇಲಿನ ನಂಬಿಕೆಯಲ್ಲಿ ಭರವಸೆ ಉಳ್ಳವರಾಗಿ, ಆತನ ಬಲವನ್ನ ಆಶ್ರಯಿಸಿಕೊಂಡವರಾಗಿ, ಆತನ ಕೃಪೆಯನ್ನ ಜೀವಿತದಲ್ಲಿ ಅನುಭವಿಸುತ್ತಾ ದೇವರ ಬಲದಿಂದ ಮುಂದೆ ಸಾಗಲು ಕರ್ತನು ನಮ್ಮೊಂದಿಗಿರಬೇಕಾಗಿದೆ. ಅದಕ್ಕೆ ಬೇಕಾಗಿರುವುದು ನಮ್ಮ ದೃಢವಾದ ನಂಬಿಕೆ. ನಾವು ಕಷ್ಟ ಸಂಕಟಗಳಲ್ಲಿ ತಾನೇ ನಂಬಿಕೆಯನ್ನ ವ್ಯಕ್ತಪಡಿಸಬೇಕಾಗಿದೆ. ಒಂದು ವೇಳೆ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಎದುರಾದಾಗ ನಾವು ಭಯಪಟ್ಟು ಪೇತ್ರನ ಹಾಗೆ ನೀರಿನಲ್ಲಿ ನಡೆಯುವಾಗ ಭಯಪಟ್ಟಾಗ ಮುಳುಗಿದನಲ್ಲ, ಹಾಗೆಯೇ ನಾವು ಕೂಡ ಈ ಸಂಸಾರದಲ್ಲಿ, ಈ ಲೋಕದವರ ಜೊತೆಯಲ್ಲಿ ಮುಳುಗಿ ಬಿಡುವಂತರಾಗ್ತೇವೆ. ಆದರೆ ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಯೆಹೋವನದು. ಅದು ಶಾಶ್ವತವಾದದ್ದು. ಆತನ ಹೇಳ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ, ಆರೋನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ, ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ದೇವರ ಮಕ್ಕಳಾದಂತ ನಾವು ದೇವರ ಕೃಪೆಯನ್ನ ಅರಿತವರಾಗಿದ್ದರೆ ದೇವರ ನಡೆಸುವಿಕೆಯನ್ನ ಅನುಭವಿಸ್ತೇವೆ. ದೇವರ ಕೃಪೆಯಲ್ಲಿ ನಾವು ನಂಬಿಕೆ ಇಟ್ಟವರಾದರೆ ದೇವರ ಕಾಪಾಡುವಿಕೆಯನ್ನು ಅನುಭವಿಸ್ತೇವೆ. ದೇವರ ಕೃಪೆಯಲ್ಲಿ ಭರವಸೆ ಉಳ್ಳವರಾಗಿದ್ದರೆ ಆತನಲ್ಲಿ ಮನಪೂರ್ವಕವಾಗಿ ನಂಬಿಕೆ ಇಟ್ಟು ಆತನನ್ನ ಆಶ್ರಯಿಸಿ ನಮ್ಮ ಭೂಯಾತ್ರೆಯ ಎಲ್ಲಾ ಚಿಂತೆಯನ್ನು ಆತನ ಗುಪ್ಪಿಸಿ ನಿಶ್ಚಿಂತೆಯಾಗಿ ಬದುಕುತ್ತೇವೆ. ಆತನಲ್ಲಿ ಭರವಸೆ ಬಿಟ್ಟು ನಂಬಿಕೆಯಿಂದ ನಮ್ಮ ಎಲ್ಲಾ ಭೂಯಾತ್ರೆಯ ಚಿಂತೆಯನ್ನು ಆತನಿಗೆ ಒಪ್ಪಿಸುವುದಾದರೆ ಆತನು ನಮಗೋಸ್ಕರ ಚಿಂತಿಸುತ್ತಾನೆ ಮತ್ತು ನಮ್ಮ ಹಿತಕ್ಕಾಗಿ ಹಗಲು ರಾತ್ರಿ ಕಾರ್ಯ ಮಾಡುವಂತವನಾಗಿದ್ದಾನೆ. ನಮ್ಮ ಇಕ್ಕಟ್ಟಿನ ಕಾಲಗಳಲ್ಲಿ ದೇವರನ್ನ ಆಶ್ರಯಿಸಿದರೆ ಮಾತ್ರ ಆ ಸಂಕಟದ ಸಮಯವನ್ನ ದಾಟಿ ಹೊರಗೆ ಬರಲಿಕ್ಕೆ ಸಾಧ್ಯ. ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುವಂತ ಪ್ರತಿಯೊಬ್ಬ ಮಾನವನು ಇಕ್ಕಟ್ಟುಗಳನ್ನ ದಾಟಲು ಸಾಧ್ಯವಾಗುವುದಿಲ್ಲ. ಯಾರು ದೇವರ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ಮಾತ್ರ ಇಂಥ ಇಕ್ಕಟ್ಟುಗಳನ್ನ ದಾಟಿ ಯೆರೆಮೀಯನು ತಿಳಿಸಿದಂತ ಅನುಭವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ದೇವರು ಈ ಭೂಮಿ ಮೇಲೆ ತನ್ನ ಮಕ್ಕಳಾದ ನಮಗೆ ತನ್ನ ನಂಬಿಕೆಯನ್ನ ಉಚಿತಾರ್ಥ ವರವಾಗಿ ಕೃಪೆಯಿಂದ ಕೊಟ್ಟಿದ್ದಾನೆ. ಆತನನ್ನು ನಂಬುವಂತ ಅವಕಾಶವನ್ನ ಜೀವಿತದಲ್ಲಿ ನಾವು ಪಡೆದುಕೊಂಡಿದ್ದೇವೆ. ಇದು ಈ ಲೋಕದಲ್ಲಿ ಸಿಗಲಾರದಂತ ದೊಡ್ಡ ಆಸ್ತಿಯಾಗಿದೆ. ಆ ನಂಬಿಕೆಯನ್ನ ಯಾವ ಸಮಯದಲ್ಲಿಯೂ ಕಳ್ಕೊಳ್ಳಬಾರದು ಎಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಎಂತಹ ಪರಿಸ್ಥಿತಿಗಳು ಎದುರಾಗಿ ಬಂದರೂ ದೇವರ ಮೇಲಿನ ನಂಬಿಕೆಯನ್ನ ಮಾತ್ರ
ನಾವು ಕಳಕೊಳ್ಳದೆ ಆತನಲ್ಲಿ ಭರವಸೆ ಇಟ್ಟುವವರಾಗಿ ಜೀವಿಸಬೇಕೆಂಬುದಾಗಿ ಬಯಸ್ತಾನೆ. ಮತ್ತು ಆತನಲ್ಲಿ ಭರವಸೆವಿಟ್ಟು ಜೀವಿಸುವಾಗ ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದನ್ನ ನಮ್ಮ ಅನುಭವಕ್ಕೆ ತರುವ ಹಾಗೆ ನಮ್ಮ ಇಕ್ಕಟ್ಟಿನ ಇಕ್ಕಟ್ಟುಗಳನ್ನ ನಮ್ಮಿಂದ ದಾಟಿಸಿ ತಾನು ಕೊಡುವಂತ ಉನ್ನತವಾದ ಉಚಿತಾರ್ಥಪರವಾದಂತ ಕೃಪೆಯಲ್ಲಿ ನಾವು ಜಯ ಹೊಂದುವಂತೆ ಎಲ್ಲಾ ಸಂಕಟಗಳಲ್ಲಿ ಪಾಲ್ಗೊಂಡು ದಾವೀದನ ಹಾಗೆ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಸಾಕ್ಷಿ ಕೊಡುವಂತ ಅನುಭವವನ್ನ ದೇವರು ನಮಗೆ ತರುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನ ಇಂಥ ಒಂದು ಅನುಭವವನ್ನು ಅನುಭವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಇರುವುದರಿಂದ ಕೇಡಿಗೆ ಹೆದರೆನು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಇಂಥ ಅನುಭವವನ್ನ ಅನುಭವಿಸುವುದಕ್ಕಾಗಿ ಕರ್ತನು ನಮ್ಮನ್ನ ಆಹ್ವಾನಿಸುವಂತವನಾಗಿದ್ದಾನೆ. ಅದಕ್ಕಾಗಿ ದಾವೀದನು ಬರೀತಾನೆ, ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು. ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟವನಾಗಿದ್ದಾನೋ ಅವನು ಧನ್ಯನು. ಅವನು ನೀರುಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು, ದೈವಿಗೆ ಭಯಪಡದೆ ಯಾವಾಗಲೂ ಹಸಿರಾಗಿದ್ದುಕೊಂಡು ಫಲ ಕೊಡುವಂತ ಮರಕ್ಕೆ ಸಮಾನನಾಗಿದ್ದಾನೆ. ಇಂದು ದೇವರನ್ನ ಆಶ್ರಯಿಸಿರುವಂತ, ದೇವರ ಮೇಲೆ ನಂಬಿಕೆ ಇಟ್ಟಿರುವಂತ ದೇವರ ಮಕ್ಕಳ ಒಂದು ನಂಬಿಕೆಯ ಜೀವಿತ ಅಂತ ಒಂದು ಆಶೀರ್ವಾದವನ್ನ ಹೊಂದುವಂತ ಜೀವಂತವಾಗಿರ್ಬೇಕಾಗಿದೆ. ಇದು ನಮ್ಮ ಅನುಭವ ಆಗಿರಬೇಕಾಗಿದೆ. ಇಂಥ ಅನುಭವದಲ್ಲಿ ನಾವು ಜೀವಿಸಿದಾಗ ಮಾತ್ರ ದೇವರು ನಮ್ಮ ಮುಖಾಂತರವಾಗಿ ಈ ಭೂಮಿ ಮೇಲೆ ಆತನ ಕೃಪೆಯು ಎಲ್ಲರಿಗೂ ಶಾಶ್ವತ ಎಂಬುವಂತ ಸಾಕ್ಷಿ ಜೀವಿತವನ್ನ ನಮ್ಮಲ್ಲಿ ಆತನು ಈ ಲೋಕಕ್ಕೆ ತನ್ನ ಬೆಳಕಾಗಿ ಕೊಡಲು ಸಾಧ್ಯವಾಗುವಂತದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಇಂಥ ಅನುಭವದೊಡನೆ ನಾವು ಪ್ರಾರ್ಥಿಸಬೇಕಾಗಿದೆ. ಇಕ್ಕಟ್ಟುಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು ವಿಶಾಲವಾದಂತ ಸ್ಥಳದಲ್ಲಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆತನ ಕೃಪೆಯನ್ನ ನಾವು ಅನುಭವಿಸುವವರಾಗಿ, ಆತನು ಮಾಡಿದಂತ ಉಪಕಾರಗಳನ್ನ ನೆನೆಸುವವರಾಗಿ, ಆತನ ಕೃಪೆಗೆ ತಕ್ಕಂತೆ ಈ ಲೋಕದಲ್ಲಿ ಆತನಿಗೆ ಸಾಕ್ಷಿ ಕೊಡುವಂತ ಜೀವಿತವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವಂತವರಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ, ನುಂಗಲಾರದಂತ ಭಯದಲ್ಲಿ ಬದುಕುತ್ತಿರುವಂತ ಮಾನವರಿಗಾಗಿ ಪ್ರಾರ್ಥಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಮತ್ತು ಇಕ್ಕಟ್ಟಿನ ಕಾಲಗಳು ಒಂದಾದ ಮೇಲೆ ಒಂದು ರೀತಿಯಲ್ಲಿ ಮಳೆಗಾಲದಲ್ಲಿ ಬರುವ ಮೋಡದಂತೆ ದೇವರ ಮಕ್ಕಳ ಜೀವಿತದಲ್ಲಿ ಹಾದು ಹೋಗುವಾಗ ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲಲು ಬೇಕಾದಂತ ನಂಬಿಕೆಯನ್ನ ದೇವರ ಬಳಿಯಲ್ಲಿ ಬೇಡಬೇಕಾಗಿದೆ. ಇಕ್ಕಟ್ಟಿನಲ್ಲಿ ಮೊರೆಯಿಡಿರಿ, ಹತ್ತಿರವಿರುವೆನು ಎಂಬುದಾಗಿ ದೇವರು ತಿಳಿಸುವಂತನಾಗಿದ್ದಾನೆ. ಈ ಇಕ್ಕಟ್ಟಿನ ಕಾಲಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ದೇವರ ಕೃಪೆಯನ್ನ ನಾವು ಪಡ್ಕೊಳ್ಳೋದಕ್ಕೆ ಪ್ರಾರ್ಥನೆಯ ಮುಖಾಂತರವಾಗಿ ದೇವರ ಬಳಿಗೆ ನಾವು ಬರಬೇಕಾಗುತ್ತೆ. ಬೆಳಗಿನ ಜಾವದಲ್ಲಿ ನಮ್ಮ ಎಲ್ಲಾ ಭಾರವನ್ನ ಕರ್ತನಿಗೆ ಒಪ್ಪಿಸಿ, ಈ ಲೋಕದಲ್ಲಿ ನಮ್ಮಂತೆ ಇರುವಂತ ಇತರರನ್ನ ದೇವರ ಸನ್ನಿಧಾನದಲ್ಲಿ ಅವರ ಸಂಕಷ್ಟಗಳಿಗೆ ಮೊರೆಯಿಟ್ಟು ನಮ್ಮನ್ನ ರಕ್ಷಿಸಿದಂತ ದೇವರು, ಆತನ ಕೃಪೆಯನ್ನು ಅನುಭವಿಸುವಂತೆ ಕಾರ್ಯ ಮಾಡಿದಂತ ದೇವರು, ದೇವರನ್ನ ನಂಬದೆ ಬದುಕುತ್ತಿರುವ ಜನರು ನಂಬಿಕೆ ಇಲ್ಲದೆ ಇಕ್ಕಟ್ಟುಗಳ ಕಾಲದಲ್ಲಿ ನಾಶವಾಗದಂತೆ ತಪ್ಪಿಸಲು ಅವರಿಗೋಸ್ಕರ ಪ್ರಾರ್ಥಿಸುವುದು ಅಗತ್ಯವಾಗಿದೆ. ನಾವು ನಂಬಿಕೆಯಲ್ಲಿ ಇದ್ದು ಅನೇಕರನ್ನ ನಂಬಿಕೆಯಲ್ಲಿ ಬಲಪಡಿಸುವುದಕ್ಕಾಗಿ ದೇವರು ಇಂಥ ಇಕ್ಕಟ್ಟಿನ ಕಾಲಗಳಲ್ಲಿ ನಮ್ಮನ್ನ ದಾಟಿಸಿ ಅನುಭವದೊಡನೆ ನಂಬಿಕೆಯಿಂದ ದೇವರನ್ನ ಪ್ರಾರ್ಥಿಸಲು
ಇಂತಹ ಬೆಳಗನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಲೋಕವು ಇನ್ನು ಮುಂದೆ ಸದಾ ಕಾಲವು ಇಕ್ಕಟ್ಟುಗಳನ್ನೇ ಮಾನವನ ಜೀವಿತಕ್ಕೆ ತರಲು ಸಿದ್ಧವಾಗಿರುವಾಗ ಎಲ್ಲ ಇಕ್ಕಟ್ಟುಗಳನ್ನ ದಾಟಿಸುವಂತ, ಕಾಪಾಡುವಂತ, ಶಾಶ್ವತವಾದ ಕೃಪೆಯನ್ನ ನೀಡುವಂತ ತಂದೆಯಾದ ದೇವರ ಬಳಿಯಲ್ಲಿ ಈ ಎಲ್ಲಾ ಸಂಕಟಗಳಿಂದ, ಇಕ್ಕಟ್ಟುಗಳಿಂದ ಪಾರಾಗಲು ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ನಾವೆಲ್ಲರೂ ದೇವರಲ್ಲಿ ಭಯಪಟ್ಟು ಆತನ ಕೃಪೆಯನ್ನು ಆಶ್ರಯಿಸಿದವರಾಗಿ ಇಕ್ಕಟ್ಟಿನಲ್ಲಿ ದೇವರಿಗೆ ಮೊರೆ ಇಡುವಾಗ ಆತನು ವಿಶಾಲವಾದ ಸ್ಥಳದಲ್ಲಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಅಂತ ಅನುಭವಗಳನ್ನ ಮುಂದಿನ ಕ್ಷಣಗಳಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ನಾವು ಅನುಭವಿಸುವ ಹಾಗೆ ಕಾರ್ಯ ಮಾಡುವಂತವನಾಗಿದ್ದಾನೆ. ಆ ನಂಬಿಕೆಯೊಡನೆ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಬೇಕಾದಂತ ಅನೇಕ ಸಂಗತಿಗಳಿವೆ, ಅವುಗಳಿಗಾಗಿ ನಾನು ಹೇಳ್ತೇನೆ. ಅದಕ್ಕೆ ಮೊದಲು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ನೀವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ತೆ ಸರ್, ಶೈಲಜಾ ಅಂತ. ನಮ್ ತಂಗಿ, ಅವಳಿಗೆ ನಗಡಿ ಯಾವಾಗ ಹೋಗ್ತಾನೆ ಇಲ್ಲ, ಒಂಥರ ಸೈನಸ್ ಎಫೆಕ್ಟ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಸರ್, ದಯವಿಟ್ಟು. ಶೈಲಜಾ ಅಂತ. ಓಕೆ, ನಮ್ಮ ಜೊತೆಯಲ್ಲಿ ಇವತ್ತು ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಇದ್ದಾರೆ. ಅಮ್ಮ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುತ್ತಾ? ಓಕೆ, ಮಾಡ್ತೇನೆ ಅಷ್ಟೇ. ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ವಿಜ್ಞಾಪನೆಗಳಿವೆ, ಅವುಗಳನ್ನ ನಿಮ್ ಮುಂದೆ ಹೇಳ್ತೇನೆ. ಅವುಗಳನ್ನ ನೆನ್ಪು ಮಾಡ್ಕೊಳ್ರಿ ಅಥವಾ ಬರ್ಕೊಳ್ರಿ. ಚಿಂತನ ಎಂಬುದಾಗಿ, ನಾಗರಾಜ್ ಎಂಬುದಾಗಿ, ಸಾವುಕಯ್ಯ ಮತ್ತು ಡಿ ಸಾಮುವೇಲ್ ಕೊಳ್ಳೇಗಾಲದವರೇ. ಅವ್ರ ಪರಿಸ್ಥಿತಿಗಳು ನಿಮ್ಗೆ ಗೊತ್ತುಂಟು. ಅವ್ರಿಗಾಗಿ ಹುಟ್ಟು ಸುಬ್ಬು ಎಂಬುದಾಗಿ, ಇವರೆಲ್ಲ ಅನಾರೋಗ್ಯದಿಂದ ಬಿಡುಗಡೆಗಾಗಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮಂಗಳ ಎಂಬತಕ್ಕಂತ ಸಹೋದರಿ, ಮಗಳಿಗೆ ಪ್ರಸವ, ಒಳ್ಳೆಯ ಹೆರಿಗೆ ಆಗುವಂತೆ ಪ್ರಾರ್ಥನೆ ಮಾಡಬೇಕು. ಮತ್ತು ಜಾನ್ ಡೇವಿಡ್ ಅವರ ಕಣ್ಣಿನ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು. ಶೈಲಜಾ ಅವರ ಆರೋಗ್ಯಕ್ಕಾಗಿ, ಶೈಲಜಾ ಇವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ಕೊಳ್ತೇನೆ. ಆಯ್ತು, ಪ್ರಾರ್ಥನೆ ಮಾಡಿ. ಇವರು ವಿಜಯ್ ಕುಮಾರ್ ಸಹೋದರಿ, ಅವರ ಹೆಸರು ಶೈಲಜಾ. ಆಯ್ತು, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸ್ಲಿಕ್ಕೆ ನಮಗೆ ಒಂದು ಸದಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿದ್ದೀಯಪ್ಪ. ಅಪ್ಪ, ಇದು ನಿನ್ನ ಕೃಪೆ ಸ್ವಾಮಿ, ನಿನ್ನಲ್ಲಿ ಇಟ್ಟ ನಂಬಿಕೆ ಆಗಿದೆ ಸ್ವಾಮಿ. ಈ ದಿವಸದಲ್ಲಿ ಸ್ವಾಮಿ, ನಿನ್ನ ಭಕ್ತರು, ಬೋಧಕರು ಸ್ವಾಮಿ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಸಫಲತೆಯನ್ನು ಪಡೆಯುತ್ತದೆ ಎಂಬುದಾಗಿ ಎಷ್ಟೋ ಉದಾಹರಣೆಗಳ ಮೂಲಕ ನಮಗೆ ನಂಬಿಕೆಯನ್ನು ಬಲಪಡಿಸುವ ಒಂದು ಅದ್ಭುತವಾದಂತಹ ಒಂದು ಬೋಧನೆಯನ್ನ ನಮಗೆ ನೀಡಿರುವಾಗ ಸ್ವಾಮಿ, ಈ ಒಂದು ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ನೀನು ಬಲಪಡಿಸಪ್ಪ, ಸಂತೈಸು ಸ್ವಾಮಿ. ಹೌದಪ್ಪ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಸಫಲತೆಯನ್ನು ಪಡೆಯುತ್ತದೆ ಸ್ವಾಮಿ. ಅಪ್ಪ ಸ್ವಾಮಿ, ಇಕ್ಕಟ್ಟಿನಲ್ಲಿ ಅವನಿಗೆ ಮೊರೆ ಇಡಿರಿ ನಿನ್ನ ಭಕ್ತರು ಹೇಳುವಾಗ ಸ್ವಾಮಿ,
ಆ ಒಂದು ಪ್ರಾರ್ಥನೆಯ ಬಲವು ಎಷ್ಟು ಎಂಬುದನ್ನು ಅನುಭವಿಸಿದವರಿಗೆ ಅದು ಗೊತ್ತಿದೆ ಸ್ವಾಮಿ. ಇಂಥ ಒಂದು ಸಂದರ್ಭವನ್ನ ನೀನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದೆ ಸ್ವಾಮಿ. ಇಂಥ ಇಕ್ಕಟ್ಟಿನ ಸಂದರ್ಭಗಳಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಕೂಡಿರುವಾಗ ನೀನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದೆ ಎಂಬ ಭರವಸೆ ಕೂಡ ಇದೆ ಸ್ವಾಮಿ. ನಮ್ಮಲ್ಲಿ ಯಾರಲ್ಲಿ ಪಾಪ ದೋಷಗಳು ಇದ್ದರೆ ದಯಮಾಡಿ ಕ್ಷಮಿಸಿ ಸ್ವಾಮಿ. ಎಲ್ಲರನ್ನ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸಪ್ಪ. ನಿನ್ನ ಕೃಪೆಯನ್ನ ಎಲ್ಲರ ಮೇಲೆ ಸುರಿಸು ಸ್ವಾಮಿ. ನಿನ್ನ ಆತ್ಮ ಬಲದಿಂದ ಎಲ್ಲರನ್ನ ತುಂಬಿಸಿ ನಡೆಸಪ್ಪ. ಈ ವಾಕ್ಯಗಳನ್ನ ನಮಗೆ ಅನುಗ್ರಹಿಸಿಕೊಟ್ಟಂತ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಹಾಗೂ ಸ್ವಾಮಿ, ನಿನ್ನ ಮಗನ ಮೂಲಕ ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಆ ಮಗನಿಗೂ ಕೂಡ ಸ್ವಾಮಿ ನಿನ್ನ ಕರುಣೆ ತೋರಿಸಿ, ಕೃಪೆ ತೋರಿಸಿ ಆ ಮಗನ ಬಯಕೆಗಳನ್ನ ಈಡೇರಿಸಪ್ಪ. ಆರೋಗ್ಯ ಕೊಡಪ್ಪ ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಡಪ್ಪ ಸ್ವಾಮಿ. ಈ ಒಂದು ನಮ್ಮ ಕ್ರೈಸ್ತ ಕುಟುಂಬದಲ್ಲಿಯೂ ಕೂಡ ಯಾರ್ಯಾರು ಕಾಯಿಲೆ ಕಷ್ಟಗಳಲ್ಲಿ ಬಾಳ್ತಾ ಇದ್ದಾರೆ ಅಂತ ಪ್ರಿಯ ಮಕ್ಕಳನ್ನ ನೀನು ಸಂತೈಸುವ ಆತನಾಗಿದ್ದೆ ಎಂಬ ನಂಬಿಕೆಯಿಂದ ಸ್ವಾಮಿ ನಿನ್ನಲ್ಲಿ ಕೆಲವು ಪ್ರಾರ್ಥನಾ ಮನವಿಗಳನ್ನ ಇಡುವವರಾಗಿದ್ದೇವಪ್ಪ ಸ್ವಾಮಿ. ತಂದೆಯಾದ ದೇವರೇ, ಸಹೋದರಿ ಶೈಲಜಾ ಎಂಬ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳಿಗೆ ಶೀತ ಬಾಧೆಯಿಂದ ಬಿಡುಗಡೆ ಕೊಡಬೇಕು ಸ್ವಾಮಿ. ತಂದೆಯಾದ ದೇವರೇ, ರಕ್ತ ಕುಸುಮ ರೋಗಿ ಯಾವ ರೀತಿಯಲ್ಲಿ ನಿನ್ನ ಒಂದು ಗೊಂಡೆಯನ್ನು ಮುಟ್ಟಿದ ಕ್ಷಣ ಆ ಮಗಳ ರಕ್ತ ಹರಿಯುವಿಕೆ ನಿಲ್ಲಿತು, ಅದೇ ರೀತಿಯಲ್ಲಿ ಸ್ವಾಮಿ ಈ ಮಗಳ ಒಂದು ಮೂಗಿನಲ್ಲಿ ಹರಿಯುವಂತ ಒಂದು ಈ ನಗಡಿ ನೀರನ್ನ ನೀನು ನಿಲ್ಲಿಸ್ಬೇಕು ಸ್ವಾಮಿ. ಇದು ನಿನ್ನ ವಾಕ್ಯದ ಬಲ ಸ್ವಾಮಿ, ಪ್ರಾರ್ಥನೆ ಬಲ, ನಂಬಿಕೆ ಬಲ ಸ್ವಾಮಿ. ಈ ಬಲದಿಂದ ಮಗಳನ್ನ ನೀನು ಗುಣಪಡಿಸಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಮಗಳು ಚಿಂತನ, ನಾಗರಾಜ್ ಈ ಮಕ್ಕಳು ಅನಾರೋಗ್ಯದಲ್ಲಿ ಇರುವಾಗ ಮಕ್ಕಳನ್ನ ನೀನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಹಾಗೆ ಸೌಕಯ್ಯ ಮಗನಿಗೆ ಡಿಸ್ಚಾರ್ಜ್ ಆಗಿ ಆ ಮಗನ ಮನೆಗೆ ಬಂದಿರುವಾಗ ಆ ಮಗನನ್ನ ನೀನು ಆಶೀರ್ವದಿಸು, ಬಲಪಡಿಸುವ ಸ್ವಾಮಿ. ನಿನ್ನ ವಾಕ್ಯದ ತಿರುಳು ಆ ಮಗನಲ್ಲಿ ಬೀಳುವ ಹಾಗೆ, ನಿನ್ನ ವಾಕ್ಯಗಳು ಮಗನ ಮನಸ್ಸಿನಲ್ಲಿ ನೆಲೆಗೊಳ್ಳುವ ಹಾಗೆ ಪ್ರಾರ್ಥಿಸುವ ಆತ್ಮಗಳನ್ನ ಆ ಮಗನ ಬಳಿಗೆ ಕಳುಹಿಸು ಸ್ವಾಮಿ. ಅದೇ ಆದ ದೇವರು. ಹಾಗೆ ಆ ಮಗನು ಕೂಡ ಸ್ವಾಮಿ ನಿನ್ನ ಚಿತ್ತವಿದ್ದರೆ ಈ ದಿವಸದಲ್ಲಿ ಡಿಸ್ಚಾರ್ಜ್ ಆಗುವ ಸಂದರ್ಭ ಇದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇವಪ್ಪ ಸ್ವಾಮಿ. ಆ ಮಗನನ್ನ ನೀನು ಸಂಪೂರ್ಣ ಸ್ವಸ್ಥ ಚಿತ್ತನನ್ನ ಮಾಡಿ ಸುರಕ್ಷಿತವಾಗಿ ಈ ದಿವಸದಲ್ಲಿ ನಿನ್ನ ಚಿತ್ತವಾದರ ಮನೆಗೆ ತಲುಪಿಸು ಸ್ವಾಮಿ. ಅಪ್ಪ, ಕುಟುಂಬಗಳನ್ನ ನೀನು ಸಂತೈಸ್ಬೇಕು ಸ್ವಾಮಿ. ಆರ್ಥಿಕ ಬೆಂಬಲ ನೀಡಬೇಕು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಹಾಗೆ ಪುಟ್ಸುಬ್ಬು ಈ ಮಗನಿಗೆ ಏನಾಗಿದೆಯೋ ಗೊತ್ತಿಲ್ಲ ಸ್ವಾಮಿ. ಆ ಮಗನನ್ನು ನೀನು ಮುಟ್ಟು ಸ್ವಾಮಿ. ಪತ್ನಿಯನ್ನು ಕಳ್ಕೊಂಡ ವಿದುರನಾಗಿದ್ದಾನೆ ಸ್ವಾಮಿ. ತಂದೆಯೇ, ಆ ಮಗನನ್ನ ಸಂತೈಸ್ಬೇಕು ಸ್ವಾಮಿ. ನೀನು ಆ ಮಗನಿಗೆ ಬೇಕಾದ ನಿನ್ನ ಆತ್ಮನ ಬಲ ಕೊಟ್ಟು ಆರೋಗ್ಯವಂತನನ್ನಾಗಿ ಮಾಡಿ ಇರುವಂತ ಮುದ್ದು ಮಕ್ಕಳನ್ನು ಸಾಕಲು ಆ ಮಗನಿಗೆ ಬೇಕಾದ ಬಲ ಶಕ್ತಿಯನ್ನು ಕೊಟ್ಟು ನೀನು ನಡೆಸ್ಬೇಕು ಸ್ವಾಮಿ. ಅಪ್ಪ ಯೇಸು, ಹಾಗೆ ತಂದೆ ಸಹೋದರ ಜಾನ್ ಡೇವಿಡ್ ಆ ಮಗನ ಕುಟುಂಬವನ್ನ ನೀನು ಮುಟ್ಟು ಸ್ವಾಮಿ. ಆ ಮಗನು ನಿನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನ ರಕ್ಷಿಸುವೆನೋ, ಇಕ್ಕಟ್ಟಿನಲ್ಲಿ ಪ್ರಾರ್ಥನೆಯನ್ನು ಕೇಳುವೆನೆಂಬುದಾಗಿ ನೀನು ಹೇಳಿದ ಪ್ರಕಾರ ಸ್ವಾಮಿ ಆ ಮಗನನ್ನು ಮುಟ್ಟು ಸ್ವಾಮಿ. ಆ ಮಗನಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಮುಂದುವರಿಸಲಿಕ್ಕೆ ಒಂದು ಅವಕಾಶ ನೀಡು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಡು ಸ್ವಾಮಿ. ಹಾಗೂ ತಂದೆಯೇ ಮಂಗಳಂ ಈ ಮಗಳನ್ನ ನಿನ್ನ
ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವಪ್ಪ ಸ್ವಾಮಿ. ಅಪ್ಪ, ಅನೇಕ ದಿನಗಳಿಂದ ಆ ಮಗಳಿಗಾಗಿ ಮೊರೆ ಇಡ್ತಿರುವಾಗ ಆ ಮಗಳಿಗೆ ಸುಖ ಪ್ರಸವವನ್ನ ನೀಡಬೇಕು ಸ್ವಾಮಿ. ತಂದೆಯಾದ ದೇವರೇ, ಹಾಗೂ ಆ ಮಗಳು ಆ ಒಂದು ಮುದ್ದು ಮಗುವನ್ನ ಪಡೆದು ಅದನ್ನ ನಿನ್ನ ಸಾಕ್ಷಿಯ ಮಗನಾಗಿ ಇರ್ಲಿಕ್ಕಾಗುವಂತೆ, ಬೆಳೆಸ್ಲಿಕ್ಕಾಗುವಂತೆ ಆ ಮಗಳ ಕುಟುಂಬವನ್ನ ನೀನು ಸಂತೈಸಿ ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಹಾಗೂ ಸ್ವಾಮಿ, ಈ ಒಂದು ಸುಮ್ ಕುಟುಂಬದಲ್ಲಿ ಕೂಡಿರುವಂತ ಪ್ರತಿ ಒಬ್ಬೊಬ್ಬರನ್ನ ನೀನು ಹೆಸರಾಗಿ ಆಶೀರ್ವದಿಸಪ್ಪ. ಈ ಕುಟುಂಬದಲ್ಲಿರುವಂತ ಎಲ್ಲ ಕಷ್ಟ ಸಂಕಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಸ್ವಾಮಿ ನಿನ್ನ ಆತ್ಮನ ಬಲ ಕೊಡಪ್ಪ. ಪ್ರಾರ್ಥಿಸುವ ಆತ್ಮವನ್ನ ದಯಪಾಲಿಸಿಕೊಡು ಸ್ವಾಮಿ. ಇತರರಿಗಾಗಿ ಅವರು ಆತ್ಮಭಾರದಿಂದ ಪ್ರಾರ್ಥಿಸಿ ಸ್ವಾಮಿ, ಅವರು ಗುಣ ಹೊಂದಲಿಕ್ಕಾಗುವಂತೆ ಮಾಡು ಸ್ವಾಮಿ. ಇದರ ಮೂಲಕ ನೀನು ಮಹಿಮೆ ಹೊಂದಪ್ಪ ಸ್ವಾಮಿ. ತಂದೆಯಾದ ದೇವರು, ಈ ಒಂದು ಕುಟುಂಬದ ಪ್ರತಿಯೊಂದೊಂದು ಸದಸ್ಯರಲ್ಲಿ ಇರುವಂತ ಕೊರತೆಗಳನ್ನ ನಿವಾರಿಸಪ್ಪ. ಆತ್ಮಿಕ, ಶಾರೀರಿಕವಾಗಿ, ಸಾಮಾಜಿಕವಾಗಿ ಯಾವುದೇ ತೊಂದರೆಗಳಿದ್ದರೂ ಎಲ್ಲದರಿಂದ ಬಿಡುಗಡೆ ಕೊಡು ಸ್ವಾಮಿ. ಸ್ವಾಮಿ ತಂದೆ, ಈ ಕುಟುಂಬದಲ್ಲಿ ಇನ್ನೂ ಹೆಚ್ಚು ಜನರು ಬಂದು ಸೇರಿ ನಿನ್ನ ಪ್ರಾರ್ಥಿಸುವುದರ ಮೂಲಕ ತಮ್ಮ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಿಕ್ಕೆ ಆಗುವಂತೆ ನೀನು ಎಲ್ಲರನ್ನ ನಡೆಸಿ ಕಾಪಾಡುವ. ಹಾಗೂ ನಿನ್ನ ಭಕ್ತರು ಸಾರುವಂತ ಸುವಾರ್ತೆಯು ಸ್ವಾಮಿ ಅನೇಕ ಕಡೆಗಳಲ್ಲಿ ಮುಟ್ಟಿತ್ತು ಸ್ವಾಮಿ. ನಿನ್ನ ಬರೋಣಕ್ಕೆ ಅದು ಸಿದ್ಧತೆಗೊಳಿಸ್ಲಿಕ್ಕಾಗುವಂತ ಸುವಾರ್ತೆಯಾಗಿತ್ತು. ಎಲ್ಲರನ್ನ ಎಚ್ಚರಿಸಿ ನಡೆಸಬೇಕಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಮಳೆಯ ಹಾವಳಿಯಿಂದ ಅನೇಕ ಸೋಂಕು ರೋಗಗಳುಂಟಾಗುವಾಗ ಎಲ್ಲದರಿಂದ ನಿನ್ನ ಮಕ್ಕಳನ್ನ ನೀನು ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಪಾಡಬೇಕು ಸ್ವಾಮಿ. ತಂದೆಯಾದ ದೇವರೇ, ಮತ್ತೊಮ್ಮೆ ಎಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡಿ ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ಸ್ವಾಮಿ ಯೇಸುವೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು, ಸಮಾಧಾನವು ಈ ಕೂಟದಲ್ಲಿ ನೆರೆದು ಬಂದಿರುವಂತ ದೇವರ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಅವರು ಮಾಡುವಂತ ಕೆಲಸದ ಸಂಗಡ, ಸೇವೆಯ ಸಂಗಡ, ಹಾಗೂ ಸ್ವಾಮಿ ಈ ಬೆಳಿಗ್ಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದಿಟ್ಟಿರುವಂತ ನಿನ್ನ ಭಕ್ತರ ಸಂಗಡ ನಿನ್ನ ಕೃಪೆಯನ್ನ ಆಶ್ರಯಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಬದುಕುತ್ತಿರುವ ಪ್ರತಿಯೊಬ್ಬ ದೇವ ಮಕ್ಕಳ ಸಂಗಡ ಇಂದು ಎಂದು ಸದಾಕಾಲ ನೆರೆಯಾಗಿರಲಿ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ಆತ್ಮದ ಭಾರವನ್ನ ಹೊಂದಿದವರಾಗಿ ದಿನಾಲೂ ಆತನ ಸನ್ನಿಧಾನದಲ್ಲಿ ಬಂದು ನಮ್ಮ ಹಾಗೆ ಈ ಲೋಕದಲ್ಲಿ ಕಷ್ಟ, ಸಂಕಟ, ಬಾಧೆಗಳನ್ನ ಎದುರಿಸಿ ಇಕ್ಕಟ್ಟುಗಳಲ್ಲಿ ಇರ್ತಕ್ಕಂಥ ಜನರಿಗಾಗಿ ಪ್ರಾರ್ಥಿಸ್ಲಿಕ್ಕಾಗುವಂತೆ ದಿನನಿತ್ಯವೂ ನಮಗೆ ಹೊಸ ಬಲವನ್ನು, ಆರೋಗ್ಯವನ್ನು, ಕ್ಷೇಮವನ್ನು ದೇವರು ದಯಪಾಲಿಸಿ ನಮ್ಮ ಸಾಕ್ಷಿಯ ಪ್ರಾರ್ಥನೆಯ ಆಧಾರದಿಂದ ಮಾಡುವಂತ ಪ್ರಾರ್ಥನೆಯ ಬಲದಿಂದ ಅನೇಕ ಮಕ್ಕಳು ಗುಣ ಹೊಂದಿ ಅವರು ಕೂಡ ಈ ಭೂಮಿ ಮೇಲೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಸಾಕ್ಷಿಗಳಾಗಿರುವಂತೆ ಕಾರ್ಯ ಮಾಡ್ಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಜಾವದಲ್ಲಿ
ಕರ್ತನು ನಮ್ಮನ್ನ ಆರೋಗ್ಯದಿಂದಲೂ ಬಲದಿಂದಲೂ ತುಂಬಿಸಿ ಈ ದಿನವನ್ನ ಹರ್ಷದಾಯಕವನ್ನಾಗಿ ಮಾಡಿ ಆತನ ಕೃಪಾಶೀರ್ವಾದಗಳನ್ನು ಅನುಭವಿಸಿ ಸಾಯಂಕಾಲ ಆತನ ಬಳಿಗೆ ಬರುವಂತೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. Thank you, Uncle. Thank you for the wonderful message. ಥ್ಯಾಂಕ್ ಯು ಮಾ. Thank you, Uncle. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ನಮಸ್ಕಾರ ಅಂಕಲ್. ನಮಸ್ಕಾರ ಆಂಟಿ. ನಮಸ್ಕಾರ ಆನೆ.